ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾದಂಥ ವಿಚಾರ ನಮಗೆಲ್ಲ ಗೊತ್ತಿದೆ. 1950ರಲ್ಲಿ ನಮ್ಮ ದೇಶ ಗಣರಾಜ್ಯವಾಯಿತು. ನಮ್ಮ ದೇಶ ಗಣರಾಜ್ಯ ಆಗಿ ಇವತ್ತಿಗೆ 75 ವರ್ಷಗಳಾಗ್ತಾಯಿವೆ. ಗಣರಾಜ್ಯವಾಗಿ 75 ವರ್ಷಗಳು ಆಗಿದೆ ಅಂದರೆ ನಮ್ಮ ಸಂವಿಧಾನಕ್ಕೂ ಸಹ 75 ವರ್ಷಗಳು ಆಗಿವೆ. ಹಾಗಾಗಿ ಈ ವರ್ಷ ರಾಷ್ಟ್ರಾದ್ಯಂತ ನಾವು ನಮ್ಮ ಸಂವಿಧಾನ ರಚನೆಗೊಂಡ ಅಮೃತ ಮಹೋತ್ಸವದ ಬಹುದೊಡ್ಡ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದ ಶಕ್ತಿ ಕೇಂದ್ರವಾದಂಥ, ಆಡಳಿತ ಕೇಂದ್ರವಾದಂಥ, ಸರ್ವತೋಮುಖ ಪ್ರಗತಿಯ ಕೇಂದ್ರವಾಗಿರುವಂಥ ವಿಧಾನಸೌಧಕ್ಕೆ ಆಗಮಿಸಿದ್ದೇವೆ. ಬನ್ನಿ, ವಿಧಾನಸೌಧದಲ್ಲಿ ಓಡಾಡ್ತಾ ಯಾರು ನಮ್ಮ ಎದುರಿಗೆ ಸಿಗ್ತಾರೋ ಅಥವಾ ಯಾರು ಕಚೇರಿಯಲ್ಲಿ ಮುಕ್ತವಾಗಿ ಇದ್ದಾರೋ, ಮಾತುಕತೆಗೆ ಸಿಗ್ತಾರೋ ಅವ್ರ ಜೊತೆ ಒಂದಷ್ಟು ಪ್ರಶ್ನೆ ಕೇಳಿ, ಒಂದಷ್ಟು ಮಾಹಿತಿಯನ್ನು ತಿಳಿತಾ, ಒಂದಷ್ಟು ಕನ್ನಡ ಪುಸ್ತಕಗಳನ್ನು ಹಂಚೋಣ. ಬರ್ತೀರಲ್ವಾ? ಬನ್ನಿ, ಹೊರಡೋಣ. ಇಲ್ಲಿ KJ ಜಲಜಾಕ್ಷಿ, ಉಪಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು. ಜಲಜಾಕ್ಷಿಯವರು ಏನಾದರೂ ಸ್ವಲ್ಪ ಬಿಡುವಾಗಿದ್ದರೆ ಅವ್ರ ಜೊತೆ ಮಾತುಕತೆ ಆಡೋಣ. ಬನ್ನಿ ಮೇಡಮ್, ಒಳಗೆ ಬರಬಹುದಾ? ಮೇಡಮ್ ನಮಸ್ತೆ, ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಒಂದೆರಡು ನಿಮಿಷ ಬಿಡುವಿದ್ರೆ ತಮ್ಮ ಜೊತೆ ಮಾತುಕತೆ ಆಡೋಣ ಅಂತ. ಖಂಡಿತ ಸರ್, ನಿಮ್ಮನ್ನು ನೋಡಿದ್ದೆ ಭಾಳ ಸಂತೋಷ. ನಿಮ್ಮನ್ನು ಯಾವಾಗಲೂ ಟಿವಿನಲ್ಲಿ ನೋಡ್ತಾ ಇದ್ವಿ, ಇವತ್ತು ನೇರವಾಗಿ ನಿಮ್ಮನ್ನು ನೋಡುವಂಥ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಇದಕ್ಕಿಂತ ದೊಡ್ಡದಿರಬೇಕು. ದಯವಿಟ್ಟು ಸರ್ ಕೂತ್ಕೊಳ್ಳಿ. ಧನ್ಯವಾದಗಳು ಮೇಡಮ್. ಮೇಡಮ್, ತಮ್ಮ ಕಾರ್ಯಕ್ಷೇತ್ರದ ಪರಿಚಯ ಮಾಡಿಕೊಡ್ತೀರಾ? ನಾನು ಜಲಜಾಕ್ಷಿ ಅಂತ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಳೆದ 34 ವರ್ಷಗಳಿಂದ ಸರ್ಕಾರಿ ಸೇವೆಯಲ್ಲಿದ್ದೀನಿ. 27 ವರ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಹಲವು ಸ್ತರಗಳಲ್ಲಿ ನಾನು ಮುಂಬಡ್ತಿ ಪಡೆದು ಈಗ ಉಪಕಾರ್ಯದರ್ಶಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವು ಮೆಂಬರ್ಸ್ ಜೊತೆಯಲ್ಲಿ, ಶಾಸಕರ ಜೊತೆಯಲ್ಲಿ ಕೆಲಸ ಮಾಡೋದು. ಸೊ ಹಾಗಾಗಿ ನಾವು ಪಬ್ಲಿಕ್ ಜೊತೆಯಲ್ಲಿ ಯಾವುದು ನಮ್ಮ ನೇರ ಸಂಪರ್ಕ ಇರೋದಿಲ್ಲ. ಸೊ ನಾವು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಅಧಿವೇಶನ ನಡೆಸೋದು. ಅಧಿವೇಶನ ನಡೆಯದೇ ಇರೋ ಸಂದರ್ಭದಲ್ಲಿ ನಾವು ಮೀಟಿಂಗ್ಸ್ಗಳು ಮಾಡ್ತೀವಿ. ಸೊ ನಾವು ನೇರವಾಗಿ ಅಥವಾ ಪರೋಕ್ಷವಾಗಿ ಪಬ್ಲಿಕ್ ಸೇವೆನೇ ಮಾಡ್ತೀವಿ. ಆದರೆ ಅವರು ಕೊಡೋವಂಥ ಪ್ರಶ್ನೆಗಳಿಗೆ ನಾವು ಮೀಟಿಂಗಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕಳಿಸಿ ಅಲ್ಲಿಂದ ನಾವು ಉತ್ತರ ತರಿಸ್ಕೊಂಡು, ಆಗಿಲ್ಲ ಅಂದರೆ ನಾವು ಪುನಃ ಅದ್ರ ಬಗ್ಗೆ ಅನುಸರಣಾ ವರದಿ ಎಲ್ಲ ತರಿಸ್ಕೊಂಡು ನಾವು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಮ್ಮ ಮಾನ್ಯ ಶಾಸಕರ ಜೊತೆಯಲ್ಲಿ ನಾವು ಕೈಗೂಡಿಸಿ ಅವರಿಗೆ ನಾವು ಅವ್ರ ಜೊತೆಯಲ್ಲಿ ನಿಂತು ಅವರಿಗೆ ಬೇಕಾದಂಥ ಎಲ್ಲ ಸಾರಿಗೆ ಸವಲತ್ತು, ಏನೇ ಒಂದು ಕಾರ್ಯಕ್ರಮಗಳು ಅವ್ರಿಗೆ ಆಗಬೇಕಾಗಿದೆಯೋ ಅದನ್ನೆಲ್ಲ ನಾವು ಹಿಂಬದಿಯಲ್ಲಿ ನಿಂತು ಕೆಲಸ ನಿರ್ವಹಿಸುವಂಥ ಸಿಬ್ಬಂದಿ ವರ್ಗದವರು. ಬಹಳ ಬಹಳ ಗುರುತರವಾದ ಕೆಲಸ. ಯಾಕಂದರೆ ರಾಜ್ಯದಲ್ಲಿ, ದೇಶದಲ್ಲಿ ಏನೇನಾಗ್ತಾ ಇದೆ ಎಲ್ಲವನ್ನೂ ನೀವು ಲೆಕ್ಕದಲ್ಲಿ ಇಟ್ಕೋಬೇಕು. ಶಾಸಕರು ಕೇಳಿದ ಕೂಡಲೇ ಆ ಮಾಹಿತಿಯನ್ನು ಒದಗಿಸ್ಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಆಡಿ ತರಿಸ್ಕೊಂಡು ಮಾಡಬೇಕು ಅಂದರೆ ಅದು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ. ತಾವು ಇಲ್ಲಿಯವರೆಗೆ ಬಹಳ ಯಶಸ್ವಿಯಾಗಿ ಈ ಒಂದು ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿದ್ದೀರಾ. ಅದಕ್ಕಾಗಿ ಅಭಿನಂದನೆಗಳು. ಧನ್ಯವಾದ ಸರ್. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದಾ ಅಂತ? ಖಂಡಿತ ಸರ್. ಬ್ರಿಟಿಷರು 1940ರಲ್ಲಿ ಒಂದು ಆಗಸ್ಟ್ ಆಫರ್ ಪ್ಲ್ಯಾನ್ ಅಂತ ಒಂದು ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಆ ಪ್ರಸ್ತಾವನೆಗೆ ನಮ್ಮ ದೇಶದ ನಾಯಕರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. 2 ಆಯ್ಕೆಗಳಿದೆ. ಮೊದಲನೇ ಆಯ್ಕೆ, ನಮ್ಮ ದೇಶಕ್ಕೊಂದು ಸಂವಿಧಾನ ಬೇಕು. 2ನೇ ಆಯ್ಕೆ, ನಮ್ಮ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು. ಯಾವುದು ಸರಿ ಇರಬಹುದು ಸರ್? ನನಗೆ ತಿಳಿದ ಮಟ್ಟಿಗೆ, ಯಾಕಂದರೆ 1940 ಅಂದಾಗೆಲ್ಲ ನಾವೆಲ್ಲ ಇನ್ನೂ ಮೋಸ್ಟ್ಲಿ ಹಿಂದಿನ ಜನ್ಮದಲ್ಲಿ ಇದ್ವೋ ಏನೋ ಅಂತ ಕಾಣುತ್ತೆ. ಸೊ ನಾವೆಲ್ಲ ತದನಂತರದಲ್ಲಿ ತುಂಬ ನಂತರದ ಅಲ್ಲಿ ಪೀಳಿಗೆ ಅವರು.
ಸೊ ಆದರೆ ಪುಸ್ತಕದಿಂದ ಓದಿ ತಮ್ಮ ತಟ್ಟಂತ ಹೇಳಿ ಕಾರ್ಯಕ್ರಮನ ಭಾಳ ವರ್ಷಗಳಿಂದ ನೋಡಿರೋದ್ರಿಂದ ನನ್ನ ಅಲ್ಪ ಜ್ಞಾನದ ಇಂದ ಹೇಳೋದಂದರೆ ನಮಗೆ ಭಾರತ ಸಂವಿಧಾನ ನಮಗೆ ಬೇಕು ಅಂತ ನಾವು ಕೇಳ್ತೀವಿ. ಸೊ ಆವಾಗ ಸಾಕಷ್ಟು ಪ್ರಥಮ ಹಂತದಲ್ಲೇ ಬ್ರಿಟಿಷವ್ರು ನಮಗೇನು ಕೊಡಲ್ಲ. ನಾವು ಸಾಧ್ಯವಾದಷ್ಟು ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲಿ, ಅಂದರೆ ತುಂಬ ಉಗ್ರವಾಗಿ ಮತ್ತು ಸೌಮ್ಯವಾಗಿ ಎಲ್ಲ ರೀತಿಯಲ್ಲೂ ಸಹ ತುಂಬ ಅವ್ರ ಜೊತೆಯಲ್ಲಿ ಹೋರಾಟ ನಡೆಸಿ ತದನಂತರ ನಾವು ಸ್ವಾತಂತ್ರ್ಯ, ತದನಂತರ ನಮ್ಮ ಸಂವಿಧಾನ, ನಾವು ಪ್ರಥಮ ಆಯ್ಕೆ ನಮ್ಮದು ಸಂವಿಧಾನ ನಮಗೊಂದು ಬೇಕು, ನಮ್ಮನ್ನು ಆಳೋ ನಿಮ್ಮ ಬ್ರಿಟಿಷ್ ಸಂವಿಧಾನ ನಮಗೆ ಬೇಡ, ನಮ್ಮದೇ ಆದಂಥ ಒಂದು ಸಂವಿಧಾನ ನಮಗೆ ಚೌಕಟ್ಟು ಬೇಕು ಅಂತ ನಾವು ಅವ್ರ ಹತ್ರ ಹೋರಾಟ ಮಾಡಿ ಅದನ್ನು ಕೇಳ್ಕೊತೀವಿ ಸರ್. ಅದು ನನ್ನ ಉತ್ತರ ಸರಿ ಅಂತ ಭಾವಿಸ್ತೀನಿ ನಾನು. ನಿಮ್ಮ ಉತ್ತರ ಸರಿಯಾಗಿದೆ. ಬ್ರಿಟಿಷರು ಒಪ್ಕೋತಾರೆ. ಬ್ರಿಟಿಷರು ಅಷ್ಟು ಸುಲಭವಾಗಿ ನಮ್ಮ ಬೇಡಿಕೆಗೆ ಒಪ್ಪಿಗೆಯನ್ನು ಕೊಡಲ್ಲ ಅವರು. ಆದರೆ 1940ರಲ್ಲಿ ವಿಶ್ವದ 2ನೇ ಮಹಾಯುದ್ಧ ಆರಂಭವಾಗ್ತಾ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಭಾರತೀಯ ಸೈನಿಕರ ಸಂಪೂರ್ಣ ಸಹಕಾರ ಬೇಕಾಗುತ್ತೆ ಅವರಿಗೆ. ಆ ಸಹಕಾರವನ್ನು ಕೊಡಬೇಕು ಅಂದಾಗ ಆ ಆಯಕಟ್ಟಿನ ಸಂದರ್ಭದಲ್ಲಿ ನಮ್ಮ ನಾಯಕರು ನಮಗೆ ನಮ್ಮದೇ ಆದ ಸಂವಿಧಾನವನ್ನು ರಚಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದಾಗ ಕೊಡ್ತೇವೆ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ 2 ಸಂಘಟನೆಗಳು ಇದ್ವಲ್ಲ, ಆ 2 ಸಂಘಟನೆಗಳು ಪರಸ್ಪರ ವಿರುದ್ಧ ನಿಲುವನ್ನು ತಳೆದ ಕಾರಣ ಬ್ರಿಟಿಷರು ಸಂವಿಧಾನ ರಚಿಸ್ಕೊಳ್ಳಿ ಅಂದರೂ ಸಹ ನಾವು ರಚಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಾದ ಮೇಲೆ 1942ರಲ್ಲಿ ಒಂದು ಕ್ರಿಪ್ಸ್ ಮಿಷನ್ ಅಂತ ಬರುತ್ತೆ. ಆ ಒಂದು ಸೌಲಭ್ಯವನ್ನು ನಮ್ಮ ಕೈಯಲ್ಲಿ ಬಳಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಭಿನ್ನಾಭಿಪ್ರಾಯವನ್ನು ತಳೆಯುತ್ತೆ. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಬ್ರಿಟನ್ನಿಂದ ಬರ್ತಾರೆ. ಇಲ್ಲ, ನೀವು ರಚಿಸ್ಕೊಳ್ಳಿ ಅಂತ ಹೇಳಿದಾಗ ಆಗ ರಚಿಸಬೇಕು ಅನ್ನೋ ನಿರ್ಧಾರವನ್ನು ತಗೊಂಡು ತಾತ್ವಿಕವಾಗಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ನಮ್ಮ ರಾಷ್ಟ್ರ ನಾಯಕರು. ಮೇಡಮ್ ಅವರು ಬಹಳ ಸೊಗಸಾದ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ BN ಮಲ್ಲೇಶ್ ಅವರು ಬರೆದಂಥ ಪೆಪರೇಸಿ ರಿಟರ್ನ್ ತುಂಬ ಲವಲವಿಕೆಯ ಬರಹ ಇದು. ಹಾಗಾಗಿ ಓದ್ತಾ ನಾವು ನಿಜಕ್ಕೂ ಖುಷಿ ಪಡ್ಬೋದು. ಈ ಪುಸ್ತಕವನ್ನು ಮೇಡಮ್ ಅವ್ರು ಕೊಡ್ತಾ ಇದ್ದೇನೆ. ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು ಸರ್. ಪುಸ್ತಕನ ನೀವು ಕೊಟ್ಟಿರೋದ್ರಿಂದ ನಮಗೆ ನಿಜವಾಗ್ಲೂ ಮತ್ತೆ ಇದನ್ನು ಓದಿ ಪುಸ್ತಕದಲ್ಲಿರೋದನ್ನು ಮಸ್ತಕದಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಂದರ್ಭ ಕೊಟ್ಟಿದ್ದೀರಾ. ನಿಮಗೆ ಮತ್ತು ಚಂದನ ವಾಹಿನಿಯವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಧನ್ಯವಾದಗಳು ಮೇಡಮ್. ನಿಮ್ಮ ಕಚೇರಿಯಲ್ಲಿ ಸಿಬ್ಬಂದಿ ಇರಲೇಬೇಕಲ್ವಾ? ಯಾರ್ಯಾರಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ? ಸರ್, ನನ್ನ ಕಚೇರಿನಲ್ಲಿ ನನ್ನ ಆಪ್ತ ಸಹಾಯಕರಿದ್ದಾರೆ, ವೆಂಕಟರಮಣ ಅಂತ. ಮತ್ತು ನನ್ನ ಒಬ್ಬ ಡಿ ಗುಂಪು ನೌಕರು ಇದ್ದಾರೆ, ಉಮೇಶ್ ಅಂತ. ತಮಗೆ ನೀರೇನಾದರೂ ಬೇಕಂದರೆ ದಯವಿಟ್ಟು ತರಿಸಿ. ಉಮೇಶ್, ನೀರು ತಾರಪ್ಪ. ತುಂಬ ಸಂತೋಷ ಉಮೇಶ್ ಅವರೇ, ಧನ್ಯವಾದಗಳು. ಉಮೇಶ್ ಅವರೇ, ಏನಾದರೂ ಒಂದು ಪ್ರಶ್ನೆ ಕೇಳಲಾ? ಕೇಳಿ ಸರ್, ದಯವಿಟ್ಟು. ತಗೊಳ್ಳಿ, ಮೈಕ್ ತಗೊಳ್ಳಿ. ನಾವೆಲ್ಲ ಸಂವಿಧಾನದ ಬಗ್ಗೆನೇ ಮಾತುಕತೆ ಆಡ್ತಾ ಇದ್ದೇವೆ. ಒಂದು ಅಂದಾಜು ಕೇಳ್ತೇನೆ, ನೀವು ಅಂದಾಜು ಉತ್ತರನೇ ಕೊಡಿ, ಪರವಾಗಿಲ್ಲ. ಯಾಕಂದರೆ ನಮ್ಮಲ್ಲಿ ಅನೇಕ ಜನಕ್ಕೆ ಈ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಈಗ ನಮ್ಮ ಸಂವಿಧಾನವನ್ನು ಬರೀಬೇಕಾದ್ರೆ ಅನೇಕ ಜನರು ತಜ್ಞರು ಕೂತ್ಕೊಂಡು ವರ್ಷಾನುಗಟ್ಟಲೆ ಬರೀತಾರೆ. ಸಂಪೂರ್ಣ ಬರೆದು ಮುಗಿಸೋದಕ್ಕೆ ಅವರಿಗೆ ಸುಮಾರು ಎಷ್ಟು ಹಣ ಖರ್ಚಾಗಿರಬಹುದು? ಒಂದು ಅಂದಾಜನ್ನು ಹೇಳಿ. ನಾನು ನಿಮಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ 2 ಉತ್ತರ ಕೊಡ್ತೇನೆ. ಮೊದಲನೇದು 6,30,00,000. ಎರಡನೇ ಆಯ್ಕೆ 3,60,00,000. ಯಾವುದು ಸರಿ ಇರ್ಬೋದು? ನನ್ನ ಉತ್ತರ ಮೊದಲನೇದು ಸರ್. ಮೊದಲನೇದಾ? ಯಾಕೆ? 6,30,00,000. ಹಾಂ.
ಯಾಕದು ಉತ್ತರ ಸರಿ ಅನಿಸುತ್ತೆ? ಯಾಕಂದರೆ ವರ್ಷಾನುಗಟ್ಟಲೆ ಅವರು ಕೂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ 6,30,00,000 ಅನ್ನೋದು ಸರಿ ಉತ್ತರ. ಆದರೆ ಈಗಿನ ದಿನಗಳಲ್ಲಿ ಇದೆಷ್ಟು ದಶಲಕ್ಷಗಳೋ ಅಥವಾ ಶತಲಕ್ಷಗಳಾಗುತ್ತೋ ಗೊತ್ತಿಲ್ಲ ನಮಗೆ. ಆದರೆ ಆಗಿನ ಕಾಲದಲ್ಲೇ 6,30,00,000 ಆಗಿತ್ತು ಅಂದರೆ ಅದು ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಆ ಲೆಕ್ಕಕ್ಕೆ ಹೇಳಬೇಕಾದ್ರೆ ಬಹಳ ಕಡಿಮೆ ವೆಚ್ಚದಲ್ಲೇ ಈ ಒಂದು ಅದ್ಭುತ ಕಾರ್ಯ ನಡೆದಿದೆ ಅಂತ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಒಂದು ಪುಸ್ತಕ ಕೊಡ್ತೇನೆ ತಮಗೆ, ಸ್ವೀಕರಿಸಿ. ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಒಂದು ಪುಸ್ತಕ, ಜ್ಯೋತಯ್ಯನ ಬಿದಿರುಗುಟ್ಟಿ, ತೇಜಸ್ವಿನಿ ಹೆಗಡೆ ಬರೆದಂಥ ಕಥಾಕೃತಿ ತಮಗೆ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಮೇಡಮ್, ತುಂಬ ಧನ್ಯವಾದಗಳು ನಮ್ಮ ಅಜ್ಞಾನವನ್ನು ತೊಲಗಿಸಿದ್ದಕ್ಕೆ. ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು, ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಆಸೆ. ಅಕ್ಕಪಕ್ಕದಲ್ಲಿ ಇನ್ನೂ ಕಚೇರಿಗಳು ಸಾಕಷ್ಟು ಇವೆ. ಅಲ್ಲೂ ಯಾರಾದರೂ ಬಿಡುವಾಗಿದ್ದರೆ ಹೋಗಿ ಅವ್ರ ಜೊತೆ ಮಾತುಕತೆ ಆಡಿ ಒಂದಷ್ಟು ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೇವೆ. ತಾವು ಅಪ್ಪಣೆ ಕೊಟ್ಟರೆ ನಾವು ಪಕ್ಕದ ಕಚೇರಿಗೆ ಹೊರಡ್ತೇವೆ. ಜ್ಞಾನ ಭಂಡಾರವೇ ನಡ್ಕೊಂಡು ನನ್ನ ಕಚೇರಿಗೆ ಬಂದಿದೆ. ಸೊ ಹಂಗಾಗಿ ಅಜ್ಞಾನ ಓಡಿಸೋದಲ್ಲ, ತಾವು ಬಂದು ನಮಗೆ ಸುಜ್ಞಾನನ ನೀಡಿದ್ದೀರಾ. ಇದಕ್ಕೆ ತಮಗೆ ಧನ್ಯವಾದಗಳು ಸರ್. ಯಾರಿದ್ದೀರಿ? ನಮಸ್ತೆ ನಮಸ್ತೆ ನಮಸ್ತೆ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಏನು ತಮ್ಮ ಹೆಸರು? ರಾಧಾಕೃಷ್ಣ ಸರ್. ಹಾಂ. ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ನಾವು ಇದ್ದೀರಿ? R&D ಸೆಕ್ಷನ್ ಇರ್ತೇವೆ ಸರ್. ತುಂಬ ಟಪಾ ಸಂತೋಷ. ಸೆಕ್ಷನ್. ಹ್ಞೂ ಸರ್. ಒಂದು ಪ್ರಶ್ನೆ ಕೇಳಲಾ? ಕೇಳಿ ಸಮಿ. ಒಂದು ಚಿತ್ರ ತೋರಿಸ್ತೀನಿ. ಹ್ಞೂ ಸಮಿ. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ಹೇಳಬೇಕು. ಯಾರು ಹೇಳಿ? ರಮಾದೇವಿ. ಏನಾಗಿದ್ರು ಇವರು? ಅವ್ರು ರಾಜ್ಪಾರಾಗಿದ್ರು. ರಾಜ್ಯಪಾಲರಾಗಿದ್ರು. ಉತ್ತರ ಸರಿಯಾಗಿದೆ. ಓಕೆ. ರಾಜ್ಯಪಾಲರಾಗಿದ್ರು. ಓಕೆ. ಇಲ್ಲಗಳ ನಡುವೆ ಶ್ರೀ ಮುದ್ರಾಡಿ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. VS ರಮಾದೇವಿ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದರು. ಹಾಗೆಯೇ ಅವರು ಭಾರತೀಯ ಚುನಾವಣಾ ಆಯೋಗ ಏನಿದೆ ಅದರ ಪ್ರಧಾನ ಕಮಿಷನರ್ ಆಗಿಯೂ ಆಯುಕ್ತರಾಗಿಯೂ ಸಹ ಅವರು ಕೆಲಸವನ್ನು ಮಾಡಿದರು. ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೋರ್ವ ಸಿಬ್ಬಂದಿ ಇದ್ದಾರೆ, ಬನ್ನಿ ಅವ್ರ ಪರಿಚಯ ಮಾಡಿಕೊಂಡು ಒಂದು ಪ್ರಶ್ನೆಯನ್ನು ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮಾಲಾ ಅಂತ. ಮಾಲಾ. ಏನು ಮಾಡ್ತಾ ಇದ್ದೀರಿ? ಅಸಿಸ್ಟೆಂಟ್ ಆಗಿದ್ದೀನಿ ಸರ್. ಹೌದಾ? ಹೌದು ಸರ್. ತುಂಬ ಸಂತೋಷಮ್ಮ. ತಮಗೆ ಒಂದು ಭಾವಚಿತ್ರ ತೋರಿಸ್ತೀವಿ. ಆಯ್ತು ಸರ್. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ಗುರುತಿಸ್ಬೇಕು. ಓಕೆ ಸರ್. ತೋರಿಸೋಣ ಅಲ್ವಾ ಚಿತ್ರನ? ನೋಡಿ, ಇದೇ ಚಿತ್ರ. ನಿಜಲಿಂಗಪ್ಪ. ನಿಜಲಿಂಗಪ್ಪ ಏನಾಗಿದ್ರು? ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ರು ಸರ್. ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿದ್ರು. ಉತ್ತರ ಸರಿಯಾಗಿದೆ. ಕಣ್ತೆರೆಸಿತು ಸಣ್ಣ ಕಥೆಗಳ ಪುಸ್ತಕ ಮಸು ಸುಲೋಚನಾ ಅವರು ಬರೆದಿರುವಂಥದ್ದು ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಬಹಳ ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ. ಸಿದ್ದವನಹಳ್ಳಿ ನಿಜಲಿಂಗಪ್ಪ ನಮ್ಮ ಕರ್ನಾಟಕದ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದವರು. ಒಂದಲ್ಲ 3 ಸಲ ಅವರು ಮುಖ್ಯಮಂತ್ರಿಗಳಾಗಿದ್ದರು. ವಿಶೇಷ ಏನು ಅಂದರೆ ಭಾಷಾವಾರು ಪ್ರಾಂತಗಳ ರಚನೆ ಆದಾಗ ನಮ್ಮ ಮೈಸೂರು ರಾಜ್ಯ ಏನು ರೂಪುಗೊಳ್ಳುತ್ತೋ ಆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಹಾಗಾಗಿ ಕರ್ನಾಟಕ ಈ ಮಟ್ಟಿಗೆ ಬೆಳವಣಿಗೆಯನ್ನು ಕಾಣಬೇಕಾದರೆ, ಜಗತ್ತಲ್ಲಿ ಪ್ರಸಿದ್ಧವಾಗಬೇಕಾದರೆ ಅದೆಷ್ಟು ಮಹಾನುಭಾವರು ಕೆಲಸವನ್ನು ಮಾಡಿದ್ದಾರೆ. ಅವರಲ್ಲಿ ನಿಜಲಿಂಗಪ್ಪನವರು ಸಹ ಒಬ್ಬರು ಅನ್ನೋದನ್ನು ಹೆಮ್ಮೆಯಿಂದ ನಾವೆಲ್ಲ ಸ್ಮರಿಸ್ಕೊಳ್ಳೋಣ. ಮೇಡಮ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಚೆನ್ನಾಗಿದ್ದೀರಾ? ತಾವು ಚೆನ್ನಾಗಿದ್ದೀರಾ ಸರ್? ತಮ್ಮ ಪರಿಚಯ? ಶಾಂತ ಸರ್. ಶಾಂತ ನನ್ನ ಹೆಸರು. ಶಾಂತ. ಏನು ಮಾಡ್ತಾ ಇದ್ದೀರಿ ಕಚೇರಿ? ಸರ್ ಇಲ್ಲಿ ದಲಾಯಿತ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಒಂದು ಪ್ರಶ್ನೆಯನ್ನು ಕೇಳಿ ತಮ್ಮಿಂದ ಸರಿ ಉತ್ತರ ಪಡ್ಕೊಂಡು ಒಂದು ಪುಸ್ತಕ ಕೊಡಬೇಕು ಅಂತ ನಮಗೆ ಆಸೆ. ಕೇಳಬಹುದಾ ಪ್ರಶ್ನೆ? ಕೇಳಿ ಸರ್. ಬಹಳ ಸುಲಭವಾದ ಪ್ರಶ್ನೆ. ಕೇಳಿ ಸರ್. ಒಂದು ಚಿತ್ರ ತೋರಿಸ್ತೀನಿ. ಆ ಚಿತ್ರದಲ್ಲಿ ಯಾರಿದ್ದಾರೆ ಅಂತ ತಾವು ಹೇಳಬೇಕು. ನೋಡಿ, ಇದೇ ಚಿತ್ರ. ಯಾರಿವರು? TN ಶೇಷನ್ ಅವರು.
ಟಿ ಎನ್ ಶೇಷನ್ ಶೇಷನ್. ಗೊತ್ತಾಗ್ಲಿಲ್ಲಮ್ಮ ನನಗೆ. ಹೌದು ಸರ್. ಏನ್ ಕೆಲಸ ಮಾಡ್ತಾ ಇದ್ರು ಅವರು? ಸರ್ ಅವರು ಚುನಾವಣೆ ಅಧಿಕಾರಿ ಆಗಿದ್ರು ಸರ್, ಮುಖ್ಯ ಅಧಿಕಾರಿಗಳಾಗಿ. ಮುಖ್ಯಾಧಿಕಾರಿ, ಚುನಾವಣಾ ಮುಖ್ಯಾಧಿಕಾರಿ ಆಗಿದ್ರು. ಹೌದು ಸರ್. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬಿಟ್ಟ ಜಾಗ ತುಂಬಿ. ಡಾಕ್ಟರ್ ಶ್ವೇತಾ BC ಅವರು ಬರೆದಂಥ ನೆಮ್ಮದಿಯ ಬದುಕಿಗೆ ಸ್ಫೂರ್ತಿಯ ಬರಹಗಳು. ಈ ಪುಸ್ತಕ ಓದಿದ್ರೆ ನಮಗೆ ನೆಮ್ಮದಿ ಸಿಗುತ್ತಂತೆ. ನೀವು ಓದಿ, ಮನೆಯಲ್ಲಿರೋ ಎಲ್ರಿಗೂ ಓದಕ್ಕೆ ಕೊಡಿ, ಸಾಧ್ಯವಾದರೆ ಪಕ್ಕದ ಮನೆಯವ್ರಿಗೂ Thank you, sir. ಓದಕ್ಕೆ ಕೊಡಿ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಟಿ ಎನ್ ಶೇಷನ್ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಚುನಾವಣಾ ಆಯೋಗ ಏನಿದೆ ಅದರ ಪ್ರಧಾನ ಚುನಾವಣಾಧಿಕಾರಿಯಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ. 10ನೇಯ ಅಧಿಕಾರಿ ಇವರು. ಈ ಒಂದು ಗೌರವಯುತವಾದ ಸ್ಥಾನದಲ್ಲಿ ನಿಂತು ಅದನ್ನು ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ಟಿ ಎನ್ ಶೇಷನ್ನವರ ಕಾರ್ಯವೈಖರಿಯನ್ನು ಕಂಡು ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ ಅದು ಶೇಷನ್ನವರನ್ನು ಹುಡುಕೊಂಡು ಬರುತ್ತೆ. ಆ ಮುಖ್ಯ ಚುನಾವಣಾಧಿಕಾರಿ ಆ ಸ್ಥಾನ ಏನಿದೆ ಅದಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂಥ ಅನೇಕ ಚುನಾವಣಾಧಿಕಾರಿಗಳಲ್ಲಿ ಶೇಷನ್ನವರು ಬಹಳ ಬಹಳ ಮುಖ್ಯರು. ಈ ಕೊಠಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ. ಒಂದಷ್ಟು ಪ್ರಶ್ನೆ ಕೇಳಿ ಪುಸ್ತಕ ಕೊಡೋಣ ಅಲ್ವಾ? ಬನ್ನಿ ನೀವು ನಮ್ಮ ಜೊತೆ. ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಬಲ್ ಅಥವಾ ಪೀಠಿಕೆ ಅನ್ನೋ ಭಾಗ ಇದೆ. ತುಂಬ ಮುಖ್ಯವಾದ ಭಾಗ ಇದು. ಈ ಭಾಗದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು, ಪರಿಚಯ, ಕೆಲಸ? ಸರ್ ನನ್ನ ಹೆಸರು ವರದಾ ಅಂತ ಹೇಳಿ. ನಾನು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಭಾಷಾಂತರ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಅಮ್ಮ. ಸರ್. ಒಂದು ಪ್ರಶ್ನೆ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು. ಸರ್ ತಾವೆಲ್ಲ ಓದಿರ್ತೀರಿ, ಯಾಕಂದರೆ ಅನುವಾದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಗೊತ್ತೇ ಇರುತ್ತೆ. ಸರ್ ನಮ್ಮ ಸಂವಿಧಾನಕ್ಕೆ ಒಂದು ಪ್ರಿಯಾಂಬಲ್ ಅಥವಾ ಪೀಠಿಕೆ ಅಂತ ಹೇಳ್ತೇವೆ. ಹೌದು ಇದು ಜಗತ್ತಿನ ಸರ್ವಶ್ರೇಷ್ಠ ಪೀಠಿಕೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹೌದು ಸರ್. ಪ್ರಶ್ನೆ ಏನು ಅಂದರೆ, ಈ ಪೀಠಿಕೆಯಲ್ಲಿ ಎಷ್ಟು ಶಬ್ದಗಳಿರಬಹುದು ಅಂತ. ಸರ್ ಪೀಠಿಕೆನ ಓದಿರ್ತೀವಿ, ಬಟ್ ಶಬ್ದಗಳು ಎಷ್ಟು ಅಂತ ಖಂಡಿತ ಲೆಕ್ಕ ಎಂಥ ವಿಚಿತ್ರ ಪ್ರಶ್ನೆ ಕೇಳ್ತಿದ್ದೀನಲ್ಲ. ಖಂಡಿತ ಸರ್, ಖಂಡಿತ. ಕಾರಣ ಇದೆ ಅಮ್ಮ. ಮೊದಲು ಉತ್ತರ ತಿಳ್ಕೊಂಡ್ಬಿಡೋಣ. ಹಾಂ ಸರ್. 85 ಪದಗಳ 185 ಪದಗಳ ಯಾವುದು ಸರಿ ಇರ್ಬೋದು? ಸರ್ 85 ಸರಿ ಇರಬಹುದಾ? ಉತ್ತರ ಸರ್. 185 ಅಂದರೆ ಬಹಳ ಉದ್ದ ತುಂಬಾ ಇರುತ್ತೆ. ದೊಡ್ಡದಾಯ್ತು. ಹೌದು. 85 ಅಂದರೆ ಕಡಿಮೆ ಇರುತ್ತೆ. ಹೌದು. ಹೌದಾ? ಹೌದು. 85 ಖಂಡಿತ ಸರ್. ನಿಜಕ್ಕೂ ನಿಜಕ್ಕೂ ಸರ್. ಅನುಮಾನ ಇಲ್ಲ? ಅನುಮಾನ ಇಲ್ಲ ಸರ್. ಅನುಮಾನ ಇಲ್ಲ. ಹಾಗಿದ್ದ ಮೇಲೆ ತಮ್ಮ ಉತ್ತರ ಸರಿ ಅಂತ ಹೇಳ್ತಾ, ಚೇತನಾ ತೀರ್ಥಹಳ್ಳಿ ಅವರು ಬರೆದ ಕಾಕ್ಟೇಲ್ ಲೋಕೋ ಭಿನ್ನ ರುಚಿ, ಬಹಳ ಸೊಗಸಾದ ಲೇಖನಗಳ ಸಂಗ್ರಹ ಇದು. ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಮೇಡಮ್ ಅವರು ಹೇಳಿದ್ರು 85 ಪದಗಳು ಅಂತ. ಸಾಧ್ಯವಾದರೆ ಎಣಿಸ್ ನೋಡಿ. 85 ಪದಗಳಿವೆ. ಎಲ್ಲ ಪುಟ್ಟ ಪುಟ್ಟ ವಾಕ್ಯಗಳು. ಅಮೆರಿಕದ ಪ್ರಿಯಾಂಬಲ್ ಅಥವಾ ಪೀಠಿಕೆ ಅನ್ನೋದು ಏನಿದೆ ಅದನ್ನು ಓದಿ ಅದರಿಂದ ಪ್ರೇರಿತರಾಗಿ ಪಂಡಿತ್ ನೆಹರು ಅವರು ಈ ಪ್ರಿಯಾಂಬಲನ್ನು ಬರೀತಾರೆ. ಆದರೆ ಆರಂಭದಲ್ಲಿ ಅದು ಪ್ರಿಯಾಂಬಲ್ ಆಗಿರಲ್ಲ. ನಮ್ಮ ಸಂವಿಧಾನ ಹೇಗಿರಬೇಕು, ಹೇಗಿದ್ದರೆ ಚೆನ್ನ ಅನ್ನುವ ತಮ್ಮ ಪರಿಕಲ್ಪನೆಯನ್ನು ಈ ಸಂವಿಧಾನ ಬರೆಯೋದಕ್ಕೆ ಯಾರೆಲ್ಲ ಸೇರಿರ್ತಾರೆ ಅವರ ಮುಂದೆ ಇಟ್ಟಾಗ ಅವರು ಈ ಒಂದು ಪೀಠಿಕೆಯನ್ನು ಓದಿ, ಹೌದು ನಮ್ಮ ದೇಶ ಹೇಗಿರಬೇಕು ಎನ್ನುವ ಆಶಯ ಏನಿದೆ, ನಮ್ಮೆಲ್ಲರ ಆಶಯವನ್ನು ಬಹಳ ಚೆನ್ನಾಗಿ ಸೆರೆ ಹಿಡಿದಿಟ್ಟಿದ್ದೀರಿ. ಇದನ್ನು ಕೇವಲ ತಮ್ಮ ಬರಹ ಅಂತ ನಾವು ಸ್ವೀಕರಿಸೋಲ್ಲ, ನಮ್ಮ ಇಡೀ ಸಂವಿಧಾನಕ್ಕೆ ಇದೊಂದು ಮುನ್ನುಡಿ ಪೀಠಿಕೆಯಾಗಲಿ ಅಂತ ಹೇಳಿ ಸ್ವೀಕರಿಸ್ತಾರೆ. ಹಾಗಾಗಿ ನಮ್ಮ ಸಂವಿಧಾನದ ಆರಂಭದಲ್ಲಿ ಈ ಪೀಠಿಕೆ ಇವತ್ತಿಗೂ ಉಳ್ಕೊಂಡಿದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ? ಸರ್ ನನ್ನ ಹೆಸರು ಪಂಕಜ ಅಂತ. ನಾನು ವಿಧಾನ ಪರಿಷತ್ತಿನಲ್ಲಿ ಭಾಷಾಂತರ ಶಾಖೆಯ ಅಧೀನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ. ಒಂದು ಪ್ರಶ್ನೆ ಕೇಳ್ತೇವೆ. ನಮ್ಮ ಭಾರತದ ಇತಿಹಾಸದಲ್ಲಿ, ಇಡೀ ಭಾರತದ ಇತಿಹಾಸದಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆ ಅನ್ನೋ ಪರಿಕಲ್ಪನೆಯನ್ನು ಕಂಡುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಂಥ
ಸಂಸ್ಥಾನ ಯಾವುದು? ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಮೈಸೂರು ಸಂಸ್ಥಾನ ಸರ್. ಮೈಸೂರು ಸಂಸ್ಥಾನ. ನಾನು ಆಯ್ಕೆಗಳನ್ನೇ ಕೊಟ್ಟಿಲ್ಲ, ಆಗಲೇ ಮೈಸೂರು ಸಂಸ್ಥಾನ ಅಂತ ತಾವು ಹೇಳಿದ್ರಿ. ತಮ್ಮ ಉತ್ತರ ಸರಿಯಾಗಿದೆ. ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಮಳೆಯಲ್ಲಿ ನೆನೆದ ಕಥೆಗಳು, ಜೋಗಿ ಮತ್ತು ಗೋಪಾಲಕೃಷ್ಣ ಕುಂಟಿನಿ ಸಂಪಾದಿಸಿದಂತಹ ಕೃತಿ. ಸ್ವೀಕರಿಸಿ. ವಿಶ್ವಾದ ಲೇಖಕರು ಸರ್ ಜೋಗಿಯವರು. ಮೇಡಮ್, ತುಂಬ ತುಂಬ ಧನ್ಯವಾದಗಳು. ತಾವು ಒಪ್ಪನೆ ಕೊಟ್ಟರೆ ನಾವು ಹೊರಡ್ತೇವೆ. ಸರ್ ನಮಗೂ ಖುಷಿ ಆಯಿತು ಸರ್. ತಮ್ಮಂಥ ಸರಳರು, ಸಜ್ಜನಿಕೆಯಿಂದ ಇರೋವಂಥವ್ರು ವಿದ್ವಾಂಸರನ್ನ ಭೇಟಿಯಾಗಿದ್ದು ನಮಗೂ ತುಂಬ ಸಂತೋಷ ಆಯಿತು. ನಮಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೆಮ್ಮೆ ಅನಿಸುತ್ತೆ ಸರ್. ವೀಕ್ಷಕರೇ, ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂದು 75 ವರ್ಷಗಳಾಗಿವೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಧಾನಸೌಧಕ್ಕೆ ಬಂದು ನಮ್ಮ ಶಾಸಕರ ಜೊತೆ, ಅವರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ, ಇವರೆಲ್ಲರ ಜೊತೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿ ಮಾಹಿತಿಯನ್ನು ಪಡೆದು ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಈಗ ಅಪ್ಪಣೆಯನ್ನು ಕೊಟ್ಟರೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.